ಧಾರ್ಮಿಕ ಹಾಗೂ ಐತಿಹಾಸಿಕ ಮಹತ್ವ ಸಾರುವ ಮೇಲುಕೋಟೆ ಉತ್ಸವ ಕಳೆಗಟ್ಟಿದೆ. ಇಂದು ಮುಂಜಾನೆಯಿಂದಲೇ ಧಾರ್ಮಿಕ ಕಾರ್ಯಕ್ರಮ ಶುರುವಾಗಿದ್ದು, ಮಂಡ್ಯದಿಂದ ವೈರಮುಡಿ ಮೆರವಣಿಗೆ ಮೂಲಕ ಮೇಲುಕೋಟೆ ತಲುಪಲಿದೆ. ಇಂದು ಮುಂಜಾನೆಯೇ ಜಿಲ್ಲಾ ಖಜಾನೆಯಲ್ಲಿ ಸಂಪ್ರದಾಯದಂತೆ ಪೂಜೆ ಸಲ್ಲಿಸಿ ವೈರಮುಡಿಯನ್ನ ಹೊರತೆಗೆಯಲಾಯಿತು. ಜಿಲ್ಲಾಧಿಕಾರಿ ಕುಮಾರ ಹಾಗೂ ಎಸ್ಪಿ ಮಲ್ಲಿಕಾರ್ಜುನ ಬಾಲದಂಡೆ ಅವರು ವೈರಮುಡಿಗಳ ಪೆಟ್ಟಿಗೆಗಳನ್ನು ಹೊತ್ತು ಮೆರವಣಿಗೆಯಲ್ಲಿ ಸಾಗಿದರು. ಈ ವೇಳೆ ಜಿಲ್ಲಾ ಪಂಚಾಯತ್ ಸಿಇಒ ಕೆಆರ್ ನಂದಿನಿ, ಎಡಿಸಿ ಶಿವಾನಂದ ಮೂರ್ತಿ ಸೇರಿದಂತೆ ಹಲವರು ಹಾಜರಿದ್ದರು. ಬಳಿಕ ವಾಹನದಲ್ಲಿ ಪೆಟ್ಟಿಗೆಯನ್ನು ಇರಿಸಿ ಮೇಲುಕೋಟೆ ಕಡೆಗೆ ಮೆರವಣಿಗೆ ಆರಂಭಿಸಲಾಯಿತು. ಇಲ್ಲಿಂದ ವೈರಮುಡಿಯು ಭಾರೀ ಭದ್ರತೆಯಲ್ಲಿ ಊರೂರು ಸುತ್ತಿ ಮೇಲುಕೋಟೆ ತಲುಪಲಿದೆ. ಜಿಲ್ಲಾ ಖಜಾನೆಯಿಂದ ವೈರಮುಡಿ ಹೊರಟು ಮೊದಲಿಗೆ ಲಕ್ಷ್ಮೀ ಜನಾರ್ದನ ಸ್ವಾಮಿ ದೇಗುಲದಲ್ಲಿ ರಾಜಮುಡಿ ಹಾಗೂ ವೈರಮುಡಿಗೆ ಪೂಜೆಯನ್ನು ಸಲ್ಲಿಸಿ ಮೆರವಣಿಗೆಯ ಮುಖಾಂತರ ಮೇಲುಕೋಟೆ ಶ್ರೀ ಚಲುವನಾರಾಯಣ ಸ್ವಾಮಿ ದೇವಾಲಯವನ್ನು ತಲುಪುವ ವ್ಯವಸ್ಥೆಯನ್ನು ಮಾಡಲಾಗಿದೆ. ಎಸ್ಎಫ್ಸಿ ಅನುದಾನದಲ್ಲಿ ಮಂಡ್ಯ ನಗರಸಭಾ ವ್ಯಾಪ್ತಿಯ 9 ಕೋಟಿ ರೂಪಾಯಿ ಮೊತ್ತದ ಮಂಡ್ಯ ನಗರದ ಹೊಳಲು ಸರ್ಕಲ್ನಿಂದ ಕಾಮನಗುಡಿ ಸರ್ಕಲ್ವರೆಗಿನ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕ ಪಿ ರವಿಕುಮಾರ್ ಗೌಡ ಗುದ್ದಲಿ ಪೂಜೆ ನೆರವೇರಿಸಿದರು. ಬಳಿಕ ಮಾತನಾಡಿದ ಅವರು, ಜಿಲ್ಲಾ ಕೇಂದ್ರವಾಗಿರುವ ಮಂಡ್ಯ ನಗರ ನಿರೀಕ್ಷಿತ ಅಭಿವೃದ್ಧಿ ಕಂಡಿಲ್ಲ. ನಗರ ವ್ಯಾಪ್ತಿಯಲ್ಲಿ ಹಾದು ಹೋಗುವ ಪ್ರಮುಖ ರಸ್ತೆಗಳು ತೀರಾ ಹದಗೆಟ್ಟ ಸ್ಥಿತಿಯಲ್ಲಿವೆ. ಅವುಗಳ ಅಭಿವೃದ್ಧಿಗೆ ಕ್ರಮ ವಹಿಸಲಾಗಿದ್ದು, ನಗರ ವ್ಯಾಪ್ತಿಯಲ್ಲಿ ಹಲವು ಸಾರ್ವಜನಿಕ ಸ್ನೇಹಿ ಯೋಜನೆಗಳು ಕಾರ್ಯಗತಗೊಳ್ಳಲಿದ್ದು, ನಗರದ ಚಿತ್ರಣ ಬದಲಾಗಲಿದೆ ಅಂತ ತಿಳಿಸಿದರು. ಇವತ್ತು ಮುಖ್ಯಮಂತ್ರಿಗಳ ವಿಶೇಷ ಅನುದಾನದ 2ನೇ ಪ್ಯಾಕೇಜ್ 4.5 ಕೋಟಿಯಲ್ಲಿ ವಿವಿಧ ರಸ್ತೆಗಳು ಮತ್ತು ಅದಕ್ಕಿಂತ ಹೆಚ್ಚಾಗಿ ಭಾಳ ಪ್ರಮುಖವಾದ ನಗರದ ಪ್ರಮುಖ ಒಂದು ವೃತ್ತ ಅಂತ ಹೇಳಿದ್ರೆ ಹೊಳಲು ಸರ್ಕಲ್. ಈ ವೃತ್ತವನ್ನು ಹೈಟೆಕ್ ವೃತ್ತವನ್ನಾಗಿ ನಾವು ಅಭಿವೃದ್ಧಿಪಡಿಸ್ತಾ ಇದ್ದೀವಿ. ಕಾಬೂಲ್ ಸ್ಟೋನ್ ಮತ್ತು ಇನ್ನಿತರ ಸ್ಟೋನ್ಗಳನ್ನು ಉಪಯೋಗಿಸಿ ಇದು ಭಾಳ ವರ್ಷ ಬಾಳಕೆ ಬರಬೇಕು, ಆ ರೀತಿಯಲ್ಲಿ ನಾವು ಹೊಳಲು ಸರ್ಕಲನ್ನು ಅಭಿವೃದ್ಧಿಪಡಿಸ್ತಾ ಇದ್ದೀವಿ. ಮತ್ತು ಕಾಮನ್ ಸರ್ಕಲ್ವರೆಗೂ ಪೇಟೆ ಬೀದಿಯ ರಸ್ತೆಯನ್ನು ಡಾಂಬರೀಕರಣ ಮಾಡೋವಂಥದ್ದಕ್ಕೆ ಇವತ್ತು ಗುದ್ದಲಿ ಪೂಜೆ ಮಾಡಿದ್ವಿ. ಇದರ ಜೊತೆಗೆ ವಿವಿಧ ವಾರ್ಡ್ಗಳಲ್ಲೂ ಕೂಡ ಹಲವಾರು ರಸ್ತೆಗಳು ಮತ್ತು ಚರಂಡಿ ಮತ್ತು ಪಾದಚಾರಿ ವ್ಯವಸ್ಥೆಗಳನ್ನು ಪಾರ್ಕ್ ಅಭಿವೃದ್ಧಿಯನ್ನು ಇವತ್ತು ಈ ಭಾಗದ ಎಲ್ಲ ವಾರ್ಡ್ಗಳ ಅಭಿವೃದ್ಧಿಗೆ 4.5 ಕೋಟಿಯನ್ನು ಮೀಸಲಿಟ್ಟಿದೆ. ಅದರ ಗುದ್ದಲಿ ಪೂಜೆಯನ್ನು ನಾನು, ನಗರಸಭಾ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಗೌರವಾನ್ವಿತ ಎಲ್ಲ ಕೌನ್ಸಿಲರ್ಗಳು, ಹಿರಿಯ ಮುಖಂಡರುಗಳು, ಡಿಫಿಟೆಡ್ ಕ್ಯಾಂಡಿಡೇಟ್ಗಳು ಎಲ್ಲ ಸೇರಿ ಮಾಡಿದ್ವಿ. ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷ ಎಂವಿ ಪ್ರಕಾಶ್, ಉಪಾಧ್ಯಕ್ಷ ಅರುಣ್ ಕುಮಾರ್, ಮಾಜಿ ಅಧ್ಯಕ್ಷ ಎಚ್ಎಸ್ ಮಂಜು, ಸದಸ್ಯ ಪೂರ್ಣಿಮಾ, ಪೌರಾಯುಕ್ತೆ ಪಂಪಾಶ್ರೀ, ಮುಡಾ ಅಧ್ಯಕ್ಷ ನಹೀಂ, ಟೆಕ್ನಿಕ್ ಮಂಜು ಸೇರಿದಂತೆ ಹಲವು ಮುಖಂಡರು ಹಾಜರಿದ್ದರು. ಶ್ರೀರಾಮನವಮಿ ಪ್ರಯುಕ್ತ ಮಂಡ್ಯ ನಗರದ ಸುಭಾಷ್ ನಗರದಲ್ಲಿ ಶ್ರೀರಾಮ ಮಂದಿರದ ಬಳಿ ಮಜ್ಜಿಗೆ ಪಾನಕ ಹಾಗೂ ಕೋಸಂಬರಿಯನ್ನು ವಿತರಿಸಲಾಯಿತು. ಯುಗಾದಿ ಹಬ್ಬದ ಬಳಿಕ ವಾಡಿಕೆಯಂತೆ ಎಲ್ಲೆಡೆ ಶ್ರೀರಾಮನವಮಿ ಆಚರಿಸಲಾಗ್ತಾ ಇದ್ದು, ಜಿಲ್ಲೆಯ ಬಹುತೇಕ ಗ್ರಾಮಗಳಲ್ಲಿ ಗ್ರಾಮದ ಮುಖಂಡರು ಪಕ್ಷಾತೀತವಾಗಿ ಶ್ರೀರಾಮನಿಗೆ ವಿಶೇಷ ಪೂಜೆ ಸಲ್ಲಿಸಿ ಸಾರ್ವಜನಿಕವಾಗಿ ಪ್ರಮುಖ ವೃತ್ತಗಳಲ್ಲಿ ಮಜ್ಜಿಗೆ ಪಾನಕ ವಿತರಿಸಿದರು. ಬಿಜೆಪಿ ಸಂಸ್ಥಾಪನಾ ದಿನವನ್ನು ಮಂಡ್ಯ ನಗರದ ಬಿಜೆಪಿ ಕಚೇರಿಯ ವಿಕಾಸ ಭವನದಲ್ಲಿ ಪಕ್ಷದ ಧ್ವಜ ಹಾರಿಸುವ ಮೂಲಕ ಆಚರಿಸಲಾಯಿತು.
ಬಿಜೆಪಿ ಮಂಡ್ಯ ಜಿಲ್ಲಾಧ್ಯಕ್ಷ ಇಂದ್ರೇಶ್ ಪಕ್ಷದ ಧ್ವಜ ಹಾರಿಸಿ ಮಾತನಾಡಿದರು. 12 ಕೋಟಿ ಸದಸ್ಯತ್ವ ಹೊಂದಿರುವ ಜಗತ್ತಿನ ಅತ್ಯಂತ ದೊಡ್ಡ ರಾಜಕೀಯ ಪಕ್ಷ ನಮ್ಮದು. ಪಕ್ಷವನ್ನು ಕಟ್ಟಿ ಬೆಳೆಸುವಲ್ಲಿ ಅಟಲ್ ಬಿಹಾರಿ ವಾಜಪೇಯಿ, LK ಅಡ್ವಾಣಿ, ನರೇಂದ್ರ ಮೋದಿ ಸೇರಿದಂತೆ ಅನೇಕರು ಶ್ರಮಿಸಿದ್ದಾರೆ ಎಂದರು. ಬಂಧುಗಳೇ, ಇವತ್ತು ಅತ್ಯಂತ ಪುಣ್ಯವಾದ ದಿನ. ಇವತ್ತು ನಾವೆಲ್ಲರೂ ಇಲ್ಲಿ ನಿಂತಿದ್ದೀವಿ. ನಾವೆಲ್ಲರೂ ಇವತ್ತು ನಾವು ಬಿಜೆಪಿ ಕಾರ್ಯಕರ್ತರು ಅಂತ ಹೇಳ್ಕೊಳ್ಳೋದಕ್ಕೆ ಇವತ್ತೊಂದು ಬಿಜೆಪಿ ಕಾರ್ಯದಲ್ಲಿ ನಿಂತು ಇವತ್ತು ಬಿಜೆಪಿದು ಬಾವುಟ ಹಾರಿಸ್ತಾ ಇದ್ದೀವಿ. ಇದೆಲ್ಲದಕ್ಕೂ ಕಾರಣಕರ್ತವಾದದ್ದು ಇವತ್ತು ಬಿಜೆಪಿ ಹುಟ್ಟಿದ ದಿವಸ. ಏನು ಸವಿಸ್ತಾರವಾಗಿ ಸಚ್ಚಿದಾನಂದ ಮೂರ್ತಿಯವರು ಮತ್ತು ಸಿದ್ದರಾಮಣ್ಣವರು ಏನೇನು ನಮ್ಮ ಪಾರ್ಟಿ ಯಾವ್ಯಾವ ರೀತಿ ಜನಸಂಘದಿಂದ ಭಾರತೀಯ ಜನತಾ ಪಾರ್ಟಿಯಾಗಿ 2 ಸಂಸದರಿಂದ ಇವತ್ತು ಇಡೀ ಪ್ರಪಂಚದಲ್ಲಿ ಅತ್ಯಂತ ಹೆಚ್ಚು ಕಾರ್ಯಕರ್ತರಿರೋ ಪಕ್ಷ ನಮ್ಮ ಬಿಜೆಪಿ ಪಕ್ಷ, ಅತ್ಯಂತ ಶ್ರೀಮಂತ ಪಕ್ಷ ನಮ್ಮ ಬಿಜೆಪಿ ಪಕ್ಷ. ಆ ದೃಷ್ಟಿನಲ್ಲಿ ಇವತ್ತು ನಾವೆಲ್ಲರೂ ಕೂಡ ಇಲ್ಲಿ ನಿಂತು ಇವತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿಯ ಬಾವುಟವನ್ನು ಆರಿಸಿ ನಾವೆಲ್ಲರೂ ಸಿಹಿ ಹಂಚಿ ಸಂಭ್ರಮ ಪಡ್ತಾ ಇದ್ದೀವಿ. ಆದರೆ ನಾವೆಲ್ಲರೂ ಇಲ್ಲಿ ಕುಳಿತಿರೋಂಥವ್ರು ನಾವಿವತ್ತು ಪ್ರಮಾಣ ಮಾಡಿ ನಾವೆಲ್ಲರೂ ಕೂಡ ಒಂದು ಗಟ್ಟಿಯಾಗಿ ನಿರ್ಧಾರ ಮಾಡಬೇಕು. ಮುಂದೆ ಬರುವಂಥ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಚುನಾವಣೆಗಳಾಗ್ಬೋದು, ನಗರಸಭೆ, ಪುರಸಭೆ, ಸ್ಥಳೀಯ ಸಂಸ್ಥೆ ಚುನಾವಣೆಗಳಾಗ್ಬೋದು, ಅಥವಾ ಮುಂದೆ ಬರುವಂಥ MLA ಚುನಾವಣೆ ಆಗ್ಬೋದು. ಇವಿಷ್ಟರಲ್ಲೂ ಕೂಡ ನಮ್ಮ ಭಾರತೀಯ ಜನತಾ ಪಾರ್ಟಿ ಒಂದು ಸರಿ ಏನಾದರೂ ಮಂಡ್ಯದಲ್ಲಿ ಬಂದರೆ ಏನು ತಾವು ನೋಡಿದಿರಿ, ಪ್ರತಿ ಸರಿ ಯಾವ ಪಕ್ಷ ಮಂಡ್ಯದಲ್ಲಿ ಜಾಸ್ತಿ ಬರುತ್ತೋ ಆ ಪಕ್ಷ ಕರ್ನಾಟಕದಲ್ಲಿ ಆಳುತ್ತೆ. ಯಾವಾಗಲೂ ಅದೇ ರೀತಿ ಇರೋದು. ಅಷ್ಟು ಒಂದು ಹೋರಾಟದ ಒಂದು ಛಲ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ, ವಿಶೇಷವಾಗಿ ನಮ್ಮ ಮಂಡ್ಯ ಜನತೆಗೇ ಅದು ಬಂದಿದೆ. ಸಿದ್ದರಾಮಣ್ಣ ಮಾತಾಡ್ಬೇಕಾದ್ರೆ ಹೇಳಿದ್ರು, ಏನೇ ಸುದ್ದಿ ಆದರೂ ಮಂಡ್ಯದಲ್ಲಿ ಹೋರಾಟಗಳಾಗ್ಬೋದು, ಅಥವಾ ಸಿನಿಮಾ ರಂಗ ಆಗ್ಬೋದು, ಕಲಾಕ್ಷೇತ್ರದಲ್ಲಾಗ್ಬೋದು, ಪ್ರತಿಯೊಂದರಲ್ಲೂ ಕೂಡ ನಮ್ಮ ಮಂಡ್ಯದ ಜನ ಬೇರೆ ಥರದಲ್ಲೇ ಒಂದು ವಿಶಿಷ್ಟವಾಗಿ ಒಂದು ರೀತಿಯಲ್ಲಿ ಇಡೀ ಇಂಡಿಯಾಗೆ ಗೊತ್ತದು ಯಾವ ರೀತಿ ಮಂಡ್ಯದವ್ರದ್ದು ಒಂದು ಬೆಲೆ ಅಥವಾ ಅವ್ರ ಹೋರಾಟ, ಅವ್ರ ಗತ್ತು ಎಲ್ಲವೂ ಕೂಡ ಗೊತ್ತು. ಆ ದೃಷ್ಟಿನಲ್ಲಿ ನಮ್ಮ ಮುಂದೆ ಬರುವಂಥ ಎಲ್ಲ ಚುನಾವಣೆಗಳಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ಗಟ್ಟಿ ಮಾಡಿ, ಭಾರತೀಯ ಜನತಾ ಪಾರ್ಟಿಯನ್ನು ಇನ್ನೂ ಎತ್ತರ ಮಟ್ಟಕ್ಕೆ ಬೆಳೆಸಿ, ಈ ಏನು ಈ ದರಿದ್ರ ಕಾಂಗ್ರೆಸ್ ಸರ್ಕಾರ ಇದೆಯೋ ಇದನ್ನು ಕಿತ್ತೊಗಿಬೇಕು. ಆ ದೃಷ್ಟಿನಲ್ಲಿ ನಾವೆಲ್ಲರೂ ಕೂಡ ಇವತ್ತು ಬಿಜೆಪಿಯ ಸಂಸ್ಥಾಪನಾ ದಿನಾಚರಣೆ ದಿನ ನಾವೆಲ್ಲರೂ ಕೂಡ ಸಂಕಲ್ಪ ಮಾಡೋಣ ಅಂತ. ಈ ಸಂದರ್ಭದಲ್ಲಿ ಮುಖಂಡರಾದ ಡಾಕ್ಟರ್ ಸಿದ್ದರಾಮಯ್ಯ, ಸಚ್ಚಿದಾನಂದ ಮೂರ್ತಿ, ಕಾರ್ಯದರ್ಶಿ ಆನಂದ್, ಡಾಕ್ಟರ್ ಸದಾನಂದ, ಕೆಂಪಬೋರಯ್ಯ, ಭೀಮೇಶ್, ನರಸಿಂಹಾಚಾರ್, ಮಂಗಳ, ಸಿಟಿ ಮಂಜುನಾಥ್, ನಾಗಾನಂದ್, ವಸಂತ್, ಶಿವಕುಮಾರ್, ಆರಾಧ್ಯ, ಸಿದ್ದರಾಜು, ರಮೇಶ್ ಮತ್ತಿತರರು ಹಾಜರಿದ್ದರು. ಮಂಡ್ಯ ನಗರದ 14ನೇ ವಾರ್ಡ್ನಲ್ಲಿ ಪಿ ರವಿಕುಮಾರ್ ಗೌಡ ಜನಸ್ನೇಹಿ ಬ್ಯಾಂಕಿಂಗ್ ಕೇಂದ್ರವನ್ನು ಶಾಸಕ ಪಿ ರವಿಕುಮಾರ್ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಮನೆ ಮನೆಗೆ ಗ್ಯಾರಂಟಿ ಯೋಜನೆಗಳು ತಲುಪ್ತಾ ಇದೆಯಾ ಎಂಬುದನ್ನು ಗಮನದಲ್ಲಿ ಇಟ್ಟುಕೊಂಡು ಯೋಜನೆ ರೂಪಿಸಲಾಗಿದೆ. ನಮ್ಮ ಯೋಜನೆಗಳು ಸಮರ್ಪಕವಾಗಿ ಜನರಿಗೆ ತಲುಪಲಿ ಎನ್ನುವ ಕಾಳಜಿಯಿಂದ ಹಾಗೂ ಗ್ಯಾರಂಟಿ ಯೋಜನೆಗಳು ಸಹ ತಲುಪಿಸಬೇಕೆಂದು ತಿಳಿಸಿದ್ದೇನೆ. ಅದರಂತೆ ಅಧಿಕಾರಿಗಳು ಸಮರ್ಪಕವಾಗಿ ಕೆಲಸ ಮಾಡ್ತಾರೆ ಎಂದು ತಿಳಿಸಿದರು. ಇವತ್ತು ವಾರ್ಡ್ ನಂಬರ್ 14ರಲ್ಲಿ ಜನಸ್ನೇಹಿ ಬ್ಯಾಂಕಿಂಗ್ ಅಂತೇಳಿ ಒಂದೇ ಸೂರಿನಡಿಯಲ್ಲಿ 50ಗಿಂತ ಹೆಚ್ಚು ಸರ್ವಿಸ್ಗಳನ್ನು ಸಾರ್ವಜನಿಕರಿಗೆ ಮನೆ ಬಾಗಿಲಲ್ಲಿ ಒದಗಿಸಬೇಕು ಅಂತೇಳಿ ನಮ್ಮ ನಗರಸಭೆಯ ಮಾಜಿ ಸದಸ್ಯರಾದಂಥ ಮಂಜುನಾಥ್ರವರು ಜನಕ್ಕೆ ಅನುಕೂಲ ಆಗಲಿ, ವಾರ್ಡ್ನ ಜನ ನಗರಸಭೆಗೆ ಇಲ್ಲಿಗೆ ಅಲಿಯೋದು ಬೇಡ ಅಂಥೇಳಿ ಅವ್ರ ಮನೆ ಬಾಗಿಲಿಗೆ ಹೋಗಿ ಮಾಡಿಕೊಡೋವಂಥ ಕೆಲಸಕ್ಕೆ ಇವತ್ತು ಅವರ ವಾರ್ಡ್ನಲ್ಲಿ ಕಚೇರಿಯನ್ನು ಉದ್ಘಾಟನೆ ಮಾಡಿದ್ದಾರೆ. ಅವ್ರಿಗೆ ಈ ಸರ್ವಿಸನ್ನು ಈ ವಾರ್ಡ್ನ ಜನತೆ ತಗೊಳ್ಬೇಕು. ಮತ್ತು ಸಾರ್ವಜನಿಕರು ಇದಷ್ಟೇ ಕರೆಸು. 14ನೇ ವಾರ್ಡಿನ ಮಾಜಿ ನಗರಸಭಾ ಸದಸ್ಯ ಡಿ ಮಂಜುನಾಥ್ ಮಾತನಾಡಿ, ಇಲ್ಲಿನ ನಿವಾಸಿಗಳು ನಗರಸಭೆ ಸೇರಿದಂತೆ ವಿವಿಧ ಇಲಾಖೆಗಳಿಗೆ ಅಲೆಯೋದನ್ನು ತಪ್ಪಿಸುವ ದೃಷ್ಟಿಯಿಂದ ಜನರಿಗೆ ಅನುಕೂಲವಾಗಲಿ ಎನ್ನುವ ಹಂಬಲದಿಂದ ಇಲ್ಲಿ ಕೇಂದ್ರವನ್ನು ಉದ್ಘಾಟಿಸಲಾಗಿದೆ ಎಂದರು. ಭಾರತೀಯ ಗ್ರಾಮೀಣ ಬ್ಯಾಂಕ್ ಅನ್ನೋ ಒಂದು ಏಜೆನ್ಸಿಯಿಂದ ಪಿ ರವಿಕುಮಾರ್ ಗೌಡ ಜನಸ್ನೇಹಿ ಕೇಂದ್ರ ಅಂತ ಹೋಗ್ಕೊಂಡಿದೆ. ನಮ್ಮ 14ನೇ ವಾರ್ಡು ಮತ್ತು 15ನೇ ವಾರ್ಡ್ಗೆ ಯಾವುದೇ ಕಾರಣಕ್ಕೂ ನಮ್ಮ ವಾರ್ಡ ಜನಗಳು ನಗರಸಭೆ ಆಗ್ಬೋದು, ಪಂಚಾಯಿತಿ ಆಗ್ಬೋದು, ನಾಡ್ ಕಚೇರಿ ಆಗ್ಬೋದು, ತಾಲೂಕು ಆಫೀಸ್ ಆಗ್ಬೋದು, ಎಲ್ಲೂ ಹೋಗೋ ಅವಶ್ಯಕತೆ ಇಲ್ಲ ಅಂಥೇಳಿ ಆಧಾರ್ ಕಾರ್ಡು, ಪಾನ್ ಕಾರ್ಡು, ವೋಟರ್ ID,
ಪಾಸ್ಪೋರ್ಟ್ ಇರ್ಬೋದು, ಪ್ರತಿಯೊಂದು ಎಲ್ಲನೂ ಇಲ್ಲೇ ಬಂದು ಕೂಡ ನಾವು ಮಾಡ್ಕೊಳ್ಳೋಕ್ಕೆ ಒಂದು ಉಪಯೋಗ ಆಗಲಿ ಅಂತ ಅಂದ್ಬಿಟ್ಟು ನಾವು ಹೊಸದಾಗಿ ಬಿ ರವಿಕುಮಾರ್ ಗೌಡ ಜನಸ್ನೇಹಿ ಕೇಂದ್ರ ಅಂತ ಓಪನ್ ಮಾಡಿದ್ದೀವಿ. ಕಾರ್ಯಕ್ರಮದಲ್ಲಿ ಮುಖಂಡರಾದ ವಿಜಯಲಕ್ಷ್ಮಿ, ರಘುನಂದನ್, ಎಂ ಕೃಷ್ಣ, ರುದ್ರಪ್ಪ, ದೊಡ್ಡಯ್ಯ, ಮಹೇಶ್, ರಾಮಚಂದ್ರು, ಶಿವಲಿಂಗಯ್ಯ, ಸಂತೋಷ್ ಭಾಗವಹಿಸಿದರು. ಮಂಡ್ಯ ಜಿಲ್ಲೆಯ ಅಂಬೇಡ್ಕರ್ ಕಾರವಾನ್ ಪತ್ರಿಕೆಯು ಪ್ರಾರಂಭಗೊಂಡ 10 ವರ್ಷಗಳು ಕಳೆದಿರುವುದನ್ನು ಸಂಭ್ರಮಿಸುವಂತಹ ಹಿನ್ನೆಲೆ ದಶಮಾನೋತ್ಸವ ಕಾರ್ಯಕ್ರಮವನ್ನು ಏಪ್ರಿಲ್ 10ರಂದು ಬೆಳಗ್ಗೆ 10:30ಕ್ಕೆ ನಗರದ ಕರ್ನಾಟಕ ಸಂಘದ ಕೆ.ವಿ. ಶಂಕರಗೌಡ ಶತಮಾನೋತ್ಸವ ಭವನದಲ್ಲಿ ಆಯೋಜಿಸಲಾಗಿದೆ ಅಂತ ಪತ್ರಿಕೆ ಸಂಪಾದಕ ಡಾಕ್ಟರ್ ಯಮದೂರು ಸಿದ್ದರಾಜ್ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪತ್ರಿಕೆಯು ಶೋಷಿತರ ಆಶಾಕಿರಣವಾಗಿ ತನ್ನ ಕಾರ್ಯಚಟುವಟಿಕೆಗಳನ್ನು ನಿರ್ವಹಿಸ್ತಾ ಇದ್ದು ದೇಶಾದ್ಯಂತ ಇಂಗ್ಲಿಷ್ ಮತ್ತು ಕನ್ನಡ ಭಾಷೆಯಲ್ಲಿ ಪ್ರಕಟಗೊಳ್ತಾ ಇದೆ ಎಂದರು. ಡಾಕ್ಟರ್ ಕಲ್ಯಾಣ ಸಿರಿ ಬಂತೇಜಿ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಲಿದ್ದು ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಉದ್ಘಾಟಿಸುವರು. ಪತ್ರಿಕೆ ಸಂಪಾದಕ ಡಾಕ್ಟರ್ ಯಮದೂರು ಸಿದ್ದರಾಜು ಅಧ್ಯಕ್ಷತೆ ವಹಿಸುವರು. ಪಿಇಟಿ ಅಧ್ಯಕ್ಷ ಕೆಎಸ್ ವಿಜಯಾನಂದ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವರು. ವಿಶ್ರಾಂತ ಪ್ರಾಧ್ಯಾಪಕ ಡಾಕ್ಟರ್ ಎಚ್.ಎಸ್. ಮುದ್ದೇಗೌಡ ವಿಚಾರದ ಕುರಿತು ಮಾತನಾಡಲಿದ್ದು, ಮುಖ್ಯ ಅತಿಥಿಗಳಾಗಿ ವಾರ್ತಾಧಿಕಾರಿ ಎಚ್.ಎಸ್. ನಿರ್ಮಲಾ, ರೈತ ನಾಯಕಿ ಸುನಂದಾ ಜಯರಾಮ್, ಪತ್ರಿಕೆಯ ಸುದ್ದಿ ಸಂಪಾದಕ ಸಾಹಿತಿ ಪೂರಿಗಾಲಿ, ಮರಡೇಶಮೂರ್ತಿ ಪಾಲ್ಗೊಳ್ಳುವರು ಅಂತ ಹೇಳಿದರು. ಇದೇ ವೇಳೆ ಜಿಲ್ಲೆಯ 7 ತಾಲೂಕಿನ ಪತ್ರಿಕೆಯ ವರದಿಗಾರರಿಗೆ ಅಭಿನಂದಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಪತ್ರಿಕೆಯ ಆಶಯವನ್ನು ಜನಸಾಮಾನ್ಯರಿಗೆ ಮುಟ್ಟಿಸುವಂತಹ ನಿಟ್ಟಿನಲ್ಲಿ ದಶಮಾನೋತ್ಸವದ ಹಿನ್ನೆಲೆ ಚಾಮರಾಜನಗರದಲ್ಲಿ ಅಭಿಯಾನ ಆರಂಭಿಸಿದ್ದು, ಮಂಡ್ಯದಲ್ಲಿ ನಡೆಯುವ ಕಾರ್ಯಕ್ರಮದಲ್ಲಿ ಜಾಗೃತಿ ಮೂಡಿಸಿ ಮೈಸೂರಿನಲ್ಲಿಯೂ ಅಭಿಯಾನ ಕಾರ್ಯಕ್ರಮ ನಡೆಸಲಾಗುತ್ತೆ ಎಂದು ಅಂಬೇಡ್ಕರ್ ಕಾರವಾನ್ ದ್ವಿಭಾಷಾ ಮಾಸ ಪತ್ರಿಕೆಯ ದಶಮಾನೋತ್ಸವದ ಕಾರ್ಯಕ್ರಮವನ್ನು ಬರುವ 10/4/2025ರಂದು ಕರ್ನಾಟಕ ಸಂಘದ ಶಂಕರೇಗೌಡ ಭವನದಲ್ಲಿ ಏರ್ಪಡಿಸಲಾಗಿದೆ. ಈ ಕಾರ್ಯಕ್ರಮದ ಉದ್ದೇಶ ಏನು ಅಂತಂದರೆ, ನಮ್ಮ ಅಂಬೇಡ್ಕರ್ ಕಾರವಾನ್ ದ್ವಿಭಾಷಾ ಮಾಸ ಪತ್ರಿಕೆ ಪ್ರಾರಂಭವಾಗಿ 10 ವರ್ಷಗಳು ತುಂಬಿದೆ. ಇದೇ ನಮ್ಮ ಮಂಡ್ಯ ಜಿಲ್ಲೆಯ ರೈತ ಸಭಾಂಗಣದಲ್ಲಿ ಡಿಸೆಂಬರ್ 6, 2014ರಂದು ಪ್ರಾರಂಭ ಆದದ್ದು. ಈ ಒಂದು ಮಾಸಪತ್ರಿಕೆ 2 ಭಾಷೆಯಲ್ಲಿ ಬರ್ತಾ ಇದೆ, ಒಂದು ಇಂಗ್ಲೀಷು ಮತ್ತು ಒಂದು ಕನ್ನಡ. ಇಂಗ್ಲೀಷ್ ಭಾಷೆ ನಾವು ಬಳಸ್ತಾ ಇರೋದರಿಂದ ಇದು ಥ್ರೂಔಟ್ ಇಂಡಿಯಾ ಹೋಗ್ತಾ ಇದೆ. ಡೆಲ್ಲಿಗೆ ಹೋಗ್ತದೆ, ಬಾಂಬೆಗೆ ಹೋಗ್ತದೆ, ಮದ್ರಾಸ್ಗೆ ಹೋಗ್ತದೆ. ಹೆಚ್ಚು ನಮ್ಮ ಕರ್ನಾಟಕದಲ್ಲಿ ಇದು ಚಂದಾದಾರರು ಯಾರಾಗಿದ್ದಾರೆ ಅವ್ರಿಗೆ ನಾವು ಕಳಿಸ್ಕೊಡ್ತಾ ಇದ್ದೀವಿ. ಅದರಲ್ಲೂ ಕೂಡ ಡೆಲ್ಲಿಯ ಕರ್ನಾಟಕ ಭವನ 1, 2, 3, 4 ಭವನಗಳಿಗೂ ಕೂಡ ಇದು ಹೋಗ್ತದೆ ಮತ್ತು ಚಂದಾದಾರರಿಂದ ನಮಗೆ ಒಳ್ಳೆ ಪ್ರಶಂಸೆನೂ ಕೂಡ ಬಂದಿದೆ. ಅಂದರೆ ಏನು ಈ ಮಾಸಪತ್ರಿಕೆ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಬರ್ತಾಯಿದೆ, ಇದನ್ನು ಮುಂದುವರಿಸಿ ಅಂತ ಹೇಳಿ ನಾವು ಫೆಬ್ರವರಿ 3ನೇ ತಾರೀಕು ನಮ್ಮ ಕರ್ನಾಟಕದ ಗಡಿ ಜಿಲ್ಲೆಯಾದಂಥ ಚಾಮರಾಜನಗರದಲ್ಲಿ ಪ್ರಥಮ ದಶಮಾನೋತ್ಸವ ಕಾರ್ಯಕ್ರಮವನ್ನು ನಾವು ಆಚರಣೆ ಮಾಡಿದೋ. ಅಲ್ಲಿ ಕಾರ್ಯಕ್ರಮ ಯಶಸ್ವಿ ಆಯಿತು. ಈ ಮಂಡ್ಯದಲ್ಲಿ 2ನೇ ಕಾರ್ಯಕ್ರಮ ಕೂಡ ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತೇಳಿ ನಿಮ್ಮಲ್ಲಿ ನಾನು ಮನವಿಯನ್ನು ನಿಮ್ಮ ಮೂಲಕ ಮಾಡ್ಕೊಳ್ತಾ, ಮತ್ತು 3ನೇದನ್ನ ನಾವು ಮೈಸೂರು ಜಿಲ್ಲೆಯಲ್ಲಿ ಮಾಡ್ತಾಯಿದ್ದೀವಿ. ಅದೇ ರೀತಿ 4ನೇದು ಹಾಸನ ಜಿಲ್ಲೆಯಲ್ಲಿ ಕೂಡ ಮಾಡ್ತಾಯಿದ್ದೀವಿ. ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಗೆ ನಮ್ಮ ಮಂಡ್ಯ ಜಿಲ್ಲಾಧಿಕಾರಿಗಳು ಹಾಗೂ ದಂಡಾಧಿಕಾರಿಗಳಾಗಿರ್ತಕ್ಕಂಥ ಡಾಕ್ಟರ್ ಕುಮಾರರವರು ಆಗಮಿಸ್ತಾ ಇದ್ದಾರೆ. ಅದೇ ರೀತಿ ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸ್ಕೊಂಡು ಪೂಜ್ಯ ಕಲ್ಯಾಣ ಸಿರಿ ಬಂತೇಜಿಯವರು ಮೈಸೂರು ವಿಶ್ವಮೈತ್ರಿ ಬುದ್ಧ ವಿಹಾರ ಮೈಸೂರು ಇವರು ಕೂಡ ಆಗಮಿಸ್ತಾ ಇದ್ದಾರೆ. ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಲಿಕ್ಕೆ PES ಸಂಸ್ಥೆಯ ಅಧ್ಯಕ್ಷ ಆಗಿರ್ತಕ್ಕಂಥ ಸನ್ಮಾನ್ಯ KS ವಿಜಯಾನಂದ್ ಅವರು ಕೂಡ ಆಗಮಿಸ್ತಾ ಇದ್ದಾರೆ. ಮತ್ತು ಅಂಬೇಡ್ಕರ್ ಅವರನ್ನ ಕುರಿತು ಭಾಷಣ ಮಾಡಲಿಕ್ಕೆ ಬರ್ತಾ ಇರ್ತಕ್ಕಂಥ ಡಾಕ್ಟರ್ ಮುದ್ದೇಗೌಡರು ವಿಶ್ರಾಂತ ಪ್ರಾಧ್ಯಾಪಕರು ಮಂಡ್ಯ ಅವರು ಕೂಡ ಬರ್ತಾ ಇದ್ದಾರೆ. ಮತ್ತು ರೈತ ನಾಯಕಿ ಸುನಂದಾ ಜಯರಾಮ್ ಅವರು ಕೂಡ ಬರ್ತಾ ಇದ್ದಾರೆ. ಮತ್ತು ವಾರ್ತಾ ಮತ್ತು ಸಾರ್ವಜನಿಕ ಇಲಾಖೆಯ ಉಪನಿರ್ದೇಶಕರಾಗಿರ್ತಕ್ಕಂಥ ನಿರ್ಮಲಾ ಅವರು ಕೂಡ ಬರ್ತಾ ಇದ್ದಾರೆ. ಮತ್ತು ಪ್ರಾಸ್ತಾವಿಕ ನುಡಿಯನ್ನು ನಮ್ಮ ಸ್ನೇಹಿತರಾದಂಥ PM ಮರಡೇಶಮೂರ್ತಿಯವರು ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಕಾರ್ಯಕ್ರಮ
ಇದು ನಿರಂತರವಾಗಿ ಇಡೀ ರಾಜ್ಯಾದ್ಯಂತ ಪ್ರಾರಂಭ ಮಾಡೋಣ ಅಂಥೇಳಿ ಈಗಾಗಲೇ ನಾವು ನಮ್ಮ ಸಂಪಾದಕ ಮಂಡಳಿ ಏನಿದೆ ಅದು ತೀರ್ಮಾನ ಮಾಡಿದೆ. ಸುದ್ದಿಗೋಷ್ಠಿಯಲ್ಲಿ ಪತ್ರಿಕೆಯ ಸುದ್ದಿ ಸಂಪಾದಕ ಪೂರಿಗಾಲಿ ಮರಡೇಶ ಮೂರ್ತಿ, ಬಸವರಾಜ, ಶಿವಲಿಂಗಯ್ಯ, ಸ್ವಾಮಿ ವಿವೇಕಾನಂದ ಹಾಜರಿದ್ದರು.